ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆ ರೌಡಿ ಗುಂಪಲ್ಲಿ ಒಬ್ಬ ನಾಯಕ ಇದ್ದಾನೆ, ರುದ್ರ ಅಂತ. ಅವನು ಅವ್ರ ಜೊತೆ ಬರ್ತಾವನೆ. ಹೇ, ಅವ್ರು ಬಂದ್ರೇನಂತೆ? ಹೀರೋ ಕೇಕಲ್ಲಿ ಒಂದ್ ಪೀಸ್ ಅವ್ರಿಗೂ ಕೊಟ್ರೆ ಆಯ್ತು, ಅಷ್ಟೇ ತಾನೆ? ಆದ್ರೆ ನೀವೆಲ್ರೂ ನನ್ ಜೊತೆಗಿದ್ರೆ ನನ್ಗೂ ಸ್ವಲ್ಪ ಧೈರ್ಯ ಬರ್ತೈತೆ. ಇರ್ತೀರಾ ಅಲ್ವಾ? ಮೈನಾ ಅವ್ರೆ, ಆ ರುದ್ರಾಗಿದ್ರ ಎಲ್ರು ಗೋಳಿ ಹೊಡೀರಿ. ನಿಮ್ ಹಿಂದೆ ನಾವ್ ಯಾವಾಗ್ಲೂ ಸಪೋರ್ಟ್ ನಿಂತಿರ್ತೀವಿ. ಮೈನಾ, ನಾನು ಇರ್ಬೇಕನ? ನಾವೆಲ್ರೂ ಇರ್ತೀವಿ ಅಂದ್ಮೇಲೆ ನೀನ್ ಇಲ್ದೆ ಎಲ್ಲಿಗೆ ಹೋಗ್ತೀಯಾ? ಸುಮ್ನೆ ಕಳೆದ್ ಬಿಡೆಯವ. ನಿಮ್ಮನ್ನ ಬಿಟ್ಟು ನಾ ಎಲ್ಲಿಗೆ ಹೋಗ್ಲಿ? ನಾ ಪಕ್ಕ ಇದ್ದೇ ಇರ್ತೀನಿ. ಅದ್ರ ಮೈನಾ, ನಂಗೊಂದ್ ಆಸೆ ಐತಾ. ನಾನ್ ನಾಟಕ ಮಾಡ್ಬೇಕಾದ್ರ ಲಿಫ್ಟಿಗೆ ಸ್ವಲ್ಪ ಜಾಸ್ತಿ ಹಚ್ಕೊಂಡ್ಬಿಡ್ತೀನಿ. ಎದಕ್ಕಂದ್ರ ಆ ಗಾರ್ಮೆಂಟ್ಸ್ ಆಗ ಬಾಲರಾಜ ಲಿಫ್ಟಿಗೆ ಹಚ್ಕೊಂಬಂದ್ರ ಆಚೆ ಹಾಕ್ತಾನ. ಈಗ್ಲೂ ಈ ತೊಂದ್ರೆ ಅನ್ನೋ ಸುಳಿಲಿ ನಿಮ್ಮನ್ ಸಿಕ್ಕಾಕ್ಸಕ್ ನನ್ ಮನ್ಸ್ ಬರ್ತಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೋಡಿ, ನಾಳೆ ನೀವು ಅನ್ಕೊಂಡ್ ಹಾಗಾದ್ರೆ ನಿಮ್ಗೆ ಖುಷಿ ಆಗುತ್ತಾ ಆಗಲ್ವಾ? ನಾನ್ ಖುಷಿ ಪಡ್ತೀನೋ ಇಲ್ವೋ, ನನ್ ಫ್ರೆಂಡ್ ಖುಷಿ ಪಟ್ರೆ ಅವಳಿಗಿಂತ ಹೆಚ್ಚಾಗಿ ನಾನ್ ಖುಷಿ ಪಡ್ತೀನಿ. ನೋಡಿ, ನಿಮ್ ಈ ಒಳ್ಳೆ ಮನ್ಸಿಗೆ ನಮ್ ಸಪೋರ್ಟ್ ಯಾವಾಗ್ಲೂ ಇರುತ್ತೆ. ನೀವ್ ಖುಷಿಯಾಗಿದ್ರೆ ನಾವ್ ಖುಷಿಯಾಗಿರ್ತೀವಿ. ನಿಮ್ ಫ್ರೆಂಡ್ ಖುಷಿಯಾಗಿದ್ರೆ ನೀವ್ ಖುಷಿಯಾಗಿರ್ತೀರಾ. ಸೊ ಎಲ್ಲ ಕನೆಕ್ಟೆಡ್ ಅಲ್ವಾ? ಎಲ್ರಿಗೂ ಖುಷಿ ಆಗೋ ಆಗಿದ್ರೆ ಎಲ್ರೂ ಕೈ ಜೋಡಿಸ್ಲೇಬೇಕು. ಆಗ್ಲೇ ನಮ್ಮನ್ನ ರಿಯಲ್ ಫ್ರೆಂಡ್ಸ್ ಅನ್ನೋದು. ಅಪ್ಪ, ನಿಮ್ ಭಾಷಣಗಳು ಸಾಕ್ರಪ್ಪ. ಫಸ್ಟ್ ಐಸ್ ಕ್ರೀಮ್ ಕರ್ಗೋಗುತ್ತೆ. ತಿನ್ರಲ್ಲೋ, ತಿನ್ರಮ್ಮ ವಾಂಚಿ. ಸುಮ್ನೆ ಇರೋ. ಏ ಅಪ್ಪ, ನೀನ್ ಕಡಿಮೆ ಮಾಡ್ತೇನ? ಐಸ್ ಕ್ರೀಮ್ ಎಲ್ಲ ಕರಿಗೊಂಡಿದ್ ಲಗುನ ತಿನ್ನು ಬರ್ರಿ. ರೊಕ್ಕ ಕೊಟ್ಟಿದ್ ಮತ್ ಹಾಳಾಕೈತಿ. ವಾಂಚಮ್ಮ. ನಿನಗೆ ಬುದ್ಧಿ ಇಲ್ವೇನೋ? ಅವನ್ಗೆ ಹಾರ್ಟ್ ಅಟ್ಯಾಕ್ ಆದ್ರೆ ಕರ್ಕೊಂಡೋಗಿ ಹಾಸ್ಪಿಟಲ್ ಸೇರಿಸ್ಬೇಕಾಗಿತ್ತ, ಅದು ಬೆಂಗಳೂರಿಗೆ. ಪರಿಸ್ಥಿತಿ ಹಾಗಿತ್ತು ಅಪ್ಪ. ಏನೋ ಪರಿಸ್ಥಿತಿ? ಹೆಚ್ಚಂದ್ರೆ ಅವನು ಸಾಯ್ತಾ ಇದ್ದ ಅಷ್ಟೇ. ಅವನ್ ಸತ್ತಿದ್ರೆ ಅದು ಬೇರೆ ತರನೇ ಕೇಸ್ ಆಗ್ತಿತ್ತು. ಬೇರೆ ತರ ಕೇಸ್ ಆಗಿದ್ರೆ ಎದುರಿಸ್ಬೋದಾಗಿತ್ತು. ಅದೇ ಅವನು ಸತ್ತಿದ್ರೆ ನಾವು ಅವನ್ನ ಕೊಲೆ ಮಾಡೋದು ತಪ್ತಾ ಇತ್ತು. ಅವನ ಮಗಳು ಸಾವಿಗೆ ಬಂದಾಗ ನಮ್ ಕೈ ಸಿಗ್ತಾ ಇದ್ಲು. ಅಂತ ಒಳ್ಳೆ ಚಾನ್ಸ್ ನ ಮಿಸ್ ಮಾಡ್ದಿಲ್ಲೋ. ನಿನ್ನ ನನ್ನ ಮಗ ಅನ್ಕೊಳ್ಳೋದಕ್ಕೆ ನಾಚಿ ಆಗುತ್ತೆ ನನಗೆ. ಅಪ್ಪ, ನೀನೇ ಈ ತರ ಯೋಚನೆ ಮಾಡ್ತಿದ್ಯಾ ಅಂದ್ಮೇಲೆ ನಾನ್ ಯಾವ ಮಟ್ಟಿಗೆ ಯೋಚನೆ ಮಾಡಿರ್ತೀನಿ ಅಂತ ನೀನೇ ಯೋಚನೆ ಮಾಡು. ನನಗೂ ಮೊದಲು ಹೀಗೆ ಅನ್ಸ್ತಿತ್ತು. ಇವನ್ ಸಾಯ್ತಾನೆ, ಇವನ್ ಮಗಳು ಇವನ್ನ ನೋಡಕ್ ಬರ್ತಾಳೆ, ಅವಾಗ ಇವಳನ್ನ ಹಿಡ್ದಾಕ್ಬೋದು ಅಂತ. ಆಮೇಲೆ ಒಂದು ಖತರ್ನಾಕ್ ಐಡಿಯಾ ಬಂತು. ಇವನ್ನ ಬೆಂಗಳೂರಿಗೆ ಕರ್ಕೊಂಡು ಹೋದ್ರೆ ಅಪ್ಪನ ವಿಷಯ ಗೊತ್ತಾಗಿ ಮಗಳು ಎಲ್ಲೇ ಇದ್ರೂ ಓಡ್ ಬರ್ತಾಳೆ. ಅವಾಗ ಕೈಗೆ ಸಿಗ್ತಾಳೆ. ಇವಾಗ ಹೇಳು, ಸಾಯೋವರೆಗೂ ಕಾಯೋದ್ ಬೆಸ್ಟಾ, ಇಲ್ಲ ಸಾಯೋಕ್ ಮುಂಚೆನೆ ಹಿಡಿದು ಸಾವಿನ ಮಾರ್ಗ ತೋರ್ಸೋದ್ ಬೆಸ್ಟಾ? ಬೇಷ್ ಮಗನೇ. ಈಗ ನೀನು ಅಪ್ಪನ ಮೀರಿಸಿದ ಮಗ ಆದೆ. ಅಪ್ಪನ ಮೀರಿಸಿದ ಮಗ ಆದೆ. ಅಪ್ಪ, ನನಗೆ ಅಪ್ಪನ್ ಮೀರಿಸಿದ ಮಗ ಅನ್ನೋ ಬಿರುದ್ ಬೇಡ. ಅಪ್ಪನ್ ಕೋರಿಕೆನ ಈಡೇರಿಸಿದ ಮಗ ಅನ್ನೋ ಬಿರುದ್ ಬೇಕು. ಈ ಜನ್ಮಕ್ಕೆ ನೀನೇ ಜಮದಗ್ನಿ, ನಾನೇ ಪರಶುರಾಮ. ಹಾವು ಎಡೆ ಎತ್ತಾಗಿದೆ, ಹಾಲು ಕೂಡ ಕಣ್ಮುಂದೆನೇ ಇದೆ. ಅವಳ ತಲೆ ತಂದು ನಿನ್ ಮುಂದೆ ಇಡ್ತೀನಪ್ಪ. ಬೇಣಿ, ನಾಳೆ ಅದೆಂತದು ಒಂಟಿ ಅಂತಾರಲ್ವಾ, ಅದೈತೆ ಕಣೆ. ನಾಳೆ ಬೇಗ ಎಬ್ಸಿಯಾ? ಏಯ್ ಅದು ಒಂಟಿ ಅಲ್ಲ ಕಣೆ, ಓಟಿ. ಅದೇ ಓಟಿ ಎಬ್ಸಿಯಾ ಬೇಗ? ಸರಿ ಆಯ್ತು, ಎಬ್ಬಿಸ್ತೀನಿ. ಮಲ್ಕೋ ಬಾ. ಅಮ್ಮ ಮಲ್ಕೋ. ಅಬ್ಬಬ್ಬಬ್ಬಬ್ಬಾ. ಮಲ್ಕೋ. ಗುಡ್ ನೈಟ್. ಓಯ್ ವೇಣಿ, ನಂಗೂ ಕೋಚ್ ಬೇಗ ಬರೋದಕ್ಕೆ ಹೇಳಿದ್ದಾರೆ, ನಂಗೂ ಎಬ್ಬಿಸ್ತ್ಯಾ? ಸರಿ. ನನಗೆ ನಾಳೆನೂ ತುಂಬಾ ಕೆಲ್ಸ ಇದೆ, ಬೇಗ ಹೇಳ್ಬೇಕು. ನಿನ್ನೂ ಎಬ್ಬಿಸ್ತೀನಿ. ನಡಿ ಮಲ್ಕೋ. ಗುಡ್ ನೈಟ್ ಅನು. ಮಲ್ಕೋ.
ಗುಡ್ ನೈಟ್. ಗುಡ್ ನೈಟ್. ಓಹ್ ಅನುಷ್ಕಾ, ಗುಡ್ ನೈಟ್. ಮಲ್ಕೋ. ಹೇಳೋದೆ ಮರ್ತೆ, ಎಲ್ರಿಗೂ ಶುಭರಾತ್ರಿ. ಅದ್ ಶುಭರಾತ್ರಿ ಅಲ್ಲ ಕಣೆ, ಶುಭರಾತ್ರಿ. ಅದೇ ಶುಭರಾತ್ರಿ ಶುಭರಾತ್ರಿ. ಮಲ್ಕೊಳ್ಳಿ ಎಲ್ರು. ಶುಭರಾತ್ರಿ. ನಾಳೆ ಎಲ್ರೂ ಬ್ಯುಸಿ ಇದ್ದಾರೆ. ನಾಳೆ ನನ್ನ ಬರ್ತ್ಡೇ ಇದೆ ಅನ್ನೋದೇ ಮರ್ತ್ಬಿಟ್ಟಿದ್ದಾರೆ. ಛೇ, ಬೇಜಾರಾಗ್ತದೆ. ಅದೊಂಥರ ಒಳ್ಳೇದೇ ಆಯ್ತು. ಅವ್ರಿಗೆ ನೆನಪಾಗ್ಬಿಟ್ರೆ ಆಮೇಲೆ ಬರ್ತ್ಡೇ ಸೆಲೆಬ್ರೇಟ್ ಮಾಡೋವರೆಗೂ ಬಿಡಲ್ಲ. ಅಪ್ಪ ಅಮ್ಮ ಎಲ್ದಿರೋ ಬರ್ತ್ಡೇ ಮಾಡ್ಕೊಂಡ್ರೆ ಎಷ್ಟು, ಬಿಟ್ರೆ ಅಷ್ಟು. ದೇವ್ರೆ, ನಾಳೆ ಪೂರ್ತಿ ನನ್ನ ಬರ್ತ್ಡೇ ಅನ್ನೋದನ್ನ ಇವ್ರಿಗೆ ನೆನಪಾಗದೆ ಇರೋ ಹಾಗೆ ಮಾಡಪ್ಪ.